owns everything. God's own everything and God loans everything for you. ದೇವರು ಎಲ್ಲದಕ್ಕೆ ಯಜಮಾನನಾಗಿದ್ದಾನೆ, ಅವರೇ ಓನ್ ಆಗಿದ್ದಾರೆ, ಅವರೇ ಅದಕ್ಕೆ ಓನರ್. He owns everything and also he loans for you. 100 ವರ್ಷದಲ್ಲಿ ಅವರಾದಾಗ ಮಗು ಆಯ್ತು ಅಂತ ಹೇಳೋದಕ್ಕೆ, ಈಗ ಮಗುಗೆ 13 ವರ್ಷ, 14 ವರ್ಷ, 15 ವರ್ಷ, ಟೋಟಲ್ ಎಷ್ಟಾಯ್ತು? 100 + 14 ಎವಾಂಜಲಿನ್ 114, 114 ಇಯರ್ಸ್ ಬನ್ ಗಯ. ಅವೆ ನಾವು 114 ವರ್ಷ ಆದಾಗ ಹಂಗೆ ಕೋಲಿಡ್ಕೊಂಡು ಅಪ್ಪ ಅಮ್ಮ ಅಯ್ಯೋ ಆಕ್ಚುಲಿ ಬೆಂಟ್ ಹಾಕ್ಬಿಡುತ್ತೆ, ಬಾಡಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಅವನಿಗೆ. ಈವನ್ ಇನ್ ದಟ್ ಏಜ್ he can hear the voice of God. Hallelujah. He owns and he loans. ಇದೀರಾ? ಹಣ ನಿಮ್ಮ ಕೈಯಲ್ಲಿ ಬರುತ್ತೆ. ಹಣ ಯಾರಿಂದ ಬಂತು? ಹಣ ದೇವರಿಂದನೇ ಉಂಟು ಮಾಡಿದ್ದಾರೆ. ಹಣನೂ ಕೂಡ ದೇವರಿಂದನೇ ಕಂಟ್ರೋಲ್ ಆಗಿದೆ. ಲಿಸನ್ ಟು ಮೀ. ಇವಾಗ ಕೇಳಿ, ಅಪ್ಪ ಹೇಳ್ತಾರೆ ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ, ಅಪ್ಪ ಮುಂದೆ ನಮ್ಮ ಗತಿ ಏನು? ಅದೋ ಗತಿ ಮಗ, ಅದು ಹೇಳ ದೇವರು ನನ್ನ ಹಿಂಬಾಲಿಸು. ದೇವರು ತೋರಿಸೋ ದೇಶಕ್ಕೆ ಅಬ್ರಹಾಮನು ಸಾರಾಳು ಅವರ ಒಡಂಬಟ್ಟು ಅವರನ್ನು ಪ್ರೀತಿಯಿಂದ ಹಿಂಬಾಲಿಸ್ಕೊಂಡು, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ ರೀ, ಪರದೇಶಿಗಳಾಗಿದ್ದಾರೆ. ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಭಿಮೇಲಕ ಅರಸ ಇವ್ರು ಹೆಂಡ್ತಿನ ನೋಡ್ಬಿಡ್ತಾನೆ. ನೋಡಿದ ತಕ್ಷಣ ನಾನು ಅವಳನ್ನ ಮದುವೆ ಆಗ್ಬೇಕಂತೇಳಿ ಅರಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಮಾತಾಡೋಂಗಿಲ್ಲ ಅವಾಗೆಲ್ಲ. ಇವಾಗಾದರೂ 143, 911 ಬಸ್ಸು ಇದೆಲ್ಲ ಪೊಲೀಸರೆಲ್ಲ ಬಂದ್ಬಿಡ್ತಾರೆ. ಅವಾಗ ಯಾವ ಪೊಲೀಸು ಇಲ್ಲ, ಯಾವ ಹೆಣ್ಣು ನೋಡ್ದ ಅವ್ನು ನಂದೇ, ಯಾವ ಆಸ್ತಿ ನೋಡ್ದ ನಂದೇ. ಅವ್ನು ಬಂದು ಇಲ್ಲಿ ಹಳ್ಳಿಯೊಳಗೆ ಹೊಡೆದ್ಬಿಟ್ನ, ಹಳ್ಳಿಯಲ್ಲಿ ಅವನದೇನೆ, ಯಾರು ಮಾತಾಡೋಂಗಿಲ್ಲ, ಕುತ್ತಿಗೆ ತೆಗೆದುಬಿಡ್ತಾರೆ. ಅಂಥ ಒಂದು ಕಾಲ ಇಗ್ನೋರೆನ್ಸಲ್ಲಿ. ಅಂಥ ಕಾಲದಲ್ಲಿ ಇವಳು ತುಂಬ ಸುಂದರವಾಗಿರ್ತಾಳೆ. ಯಾರು? ಸಾರಾ ತುಂಬ ಒಳ್ಳೆ ಬ್ಯೂಟಿ ಕೊಟ್ಟಿರ್ತಾಳೆ. ಅದು ಯಾವ ಬ್ಯೂಟಿ ಪಾರ್ಲರ್ ಹೋಗಿರೋಲ್ಲ ನಿಮ್ಮಂಗೆ. ತುಂಬ ಸುಂದರವಾಗಿದ್ಲು, ನ್ಯಾಚುರಲ್ ಆಗಿ ಸುಂದರವಾಗಿದ್ಲು. ಅದನ್ನ ನೋಡಿ ರಾಜ ಹೇಳ್ತಾನೆ, ನಮ್ಮ ಅರಮನೆಯಲ್ಲಿ ಈ ಥರ ರಾಣಿ ಇಲ್ವಲ್ಲ, ಇವಳನ್ನ ಇನ್ನೊಂದು ರಾಣಿ ಮಾಡ್ಕೊಳ್ಳೋಣ, ಕರ್ಕೊಂಬಂಡ್ರು ಅಂದ್ಬಿಡ್ತಾನೆ. ಇವನು ಹೇಳ್ಬಿಡ್ತಾನೆ, ನಮ್ಮ ತಂಗಿ ಅಂದ್ಬಿಡ್ತಾನೆ, ತೊಗೊಂಡು ಹೋಗ್ಬಿಡು ಅಂತಾನೆ. ಒಳಗೆ ಬುಕ್ಕು ಅಂತ ಇವ್ನು ಪ್ರೇಯರ್ ಸ್ಟಾರ್ಟ್ ಮಾಡ್ತಾ ದೇವರೇ ಈ ಎಮ್ಮನೆ ಕರ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಅಂತ ಹೇಳಿ. ಏನಪ್ಪ ನೆನ್ನೆ ನೋಡಿದ್ರೆ ಒಡಂಬಡಿಕೆ ಮಾಡಿದೆ, ಇವತ್ತು ನೋಡಿದ್ರೆ ಹೆಂಡ್ತಿನ ರಪಡಿಸ್ಕೊಂಡು ಹೋಗ್ಬಿಟ್ಟವ್ರಪ್ಪ, ಇದು ಯಾವ ಕಾಲದ ಒಡಂಬಡಿಕೆನಪ್ಪ ಅಂತಾನೆ. ಅಪ್ಪ ಹೇಳ್ತಾರೆ, ವೆಯ್ಟ್ ಆ್ಯಂಡ್ ಸಿ, ವೆಯ್ಟ್ ಮಾಡು, ನಾನೆಲ್ಲ ಮಾಡ್ತೀನಿ ನಿನಗೆ. ನನ್ನ ಪ್ರಿಯ ಮಕ್ಕಳ ಅರಮನೆ ಕರ್ಕೊಂಡು ಹೋದ್ಮೇಲೆ ಇವಳೇನು ಮಾಡ್ತಾರೆ, ಕರ್ಕೊಂಡೋಗಿ ಮಾನ್ಯ ದಿನ ಮದುವೆ ಆಗಬೇಕು. ರಾಜ ಹೇಳ್ತಾನೆ, ಎಲ್ಲ ಥರ ಒಡವೆ ಹೇಳ್ತಾನೆ, ಮುಖದ ಮೇಲೆ ದೇಹದ ಮೇಲೆ ಹಾಕೊಳ್ಳೋಕ್ಕೆ ಎಲ್ಲ ಒಡವೆಯಿಂದ ಶೃಂಗಾರ ಮಾಡೋಳನ್ನ ಫುಲ್ ಶೃಂಗಾರ ಮಾಡಿಬಿಡ್ತಾರೆ. ರಾತ್ರಿ ಎಲ್ಲ ಆಗಿ ಫುಲ್ ಅವಳು ಮೇಕಪ್ ಎಲ್ಲ ಮಾಡಿ ಎಲ್ಲ ಒಡವೆಗಳೆಲ್ಲ ಸೆಟ್ಟೆಲ್ಲ ಆಗಿ ಬೆಳಗಿನ ಜಾವ 8 ಗಂಟೆಗೆ ಮದುವೆ ಆಗಬೇಕು, ಸ್ವಲ್ಪ ಮಲಗೋಣ ಅಂತ ಮಲಗ್ತಾನೆ. ಅಪ್ಪ ಕನಸಲ್ಲಿ ಬಂದು ನಿಂತ್ಕೊಳ್ತಾ, ಹಲೋ ಮೈಸೇನ್ ಮಗ ಏನು ಮಾಡ್ತಿದ್ಯಾ, ಯಾವ ಹುಡುಗಿನ ಕರ್ಕೊಂಬಂದು ಒಳಗಿಟ್ಕೊಂಡಿದ್ಯಾ. ದೇವ್ರ ಕೆಲಸ ಎಷ್ಟು ಚೆನ್ನಾಗಿ ಆಗತ್ತೆ ನೋಡಿ. ಒಡವೆ ಕೊಡಬೇಕು ಅವ್ರಿಗೆ. ಅವನ ಕೈಲಿ ಒಂದು ತಪ್ಪು ಮಾಡಿಸ್ತಾರೆ,
தப்பை செய்ய வைக்கிறாரு. தவறை செஞ்சுட்டு அவரை அடிச்சுட்டு பணத்தை பிடிக்கிறாரு. ಹೊಡೆದ್ಬಿಟ್ಟು ಅವ್ನಿಗೆ ತಪ್ಪು ಮಾಡಂಗೆ ಮಾಡಿ ಅವ್ನು ನೈಟಲ್ಲಿ ಕನಸಲ್ಲಿ ಕೇಳ್ತಾನೆ, ಅಪ್ಪ ಯಾರು ನೀನು? ನಾನಾ? ನಿಮ್ಮ ಅಪ್ಪನ ಕಾಲದಿಂದ ಇದ್ದವರ ನಾನು. ನೀನು ನೆನ್ನೆ ಮೊನ್ನೆ ಬಂದಿರೋ ಹುಡುಗಿನ ಎಳ್ಕೊಂಬಂದ್ಬಿಟ್ಟು ಒಡವೆ ಹಾಕಿ ಮದುವೆ ಹಾಕಿ ಹೋಗ್ತೀಯ. ಅವಳು ನನ್ನ ಪ್ರವಾದಿ ಹೆಂಡ್ತಿ ಕೊಡೋ, ನೀನು ಹೆಂಗೋ ಅವಳು ಎಳ್ಕೊಂಬಂದೆ. ನೀನು ಮುಚ್ಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಅವಳ ವಾಪಸ್ ಕೊಟ್ಬಿಟ್ಟು ಬಾ, ಇಲ್ಲ ಅಂದರೆ ನಿನ್ನ ಮನೆಯವರೆಲ್ಲ ಪಂಚಗಳಾಗ್ಬಿಡ್ತೀರ ಅಂತ ದೇವ್ರು ಹೇಳ್ಬಿಡ್ತಾರೆ. ಆ ಕನಸು ಮುಗಿಯೋ ಅಷ್ಟೊತ್ತಿಗೆ ಇವ್ನು ಲೂಸ್ ಮೋಷನ್ ಆಗ್ಬಿಡ್ತದೆ ನೋಡಿ ಅಪ್ಪನಿಗೆ. ಬೆಳಗ್ಗೆ ಅಬ್ರಾಮ್ನ ಕರ್ಸ್ಬಿಡ್ತಾರೆ. ಅಬ್ರಾಮ್ ಪ್ರೇ ಮಾಡ್ತಾ ಇರ್ತಾನೆ, ರಥ ಬಂದು ನಿಲ್ಲುತ್ತೆ ಮನೆ ಮುಂದೆ. ರಥ ಬರುತ್ತೆ. ಇದೇನಪ್ಪ ರಥ? ನೆನ್ನೆ ಇದ್ದೀನಿ ಕರ್ಕೊಂಡು ಹೋಗಿದ್ರಿ, ನನ್ನ ಹೇಳ್ಕೊಂಡೋಗಿ ಏನೋ ಮಾಡ್ತೀರಾ? ಇಲ್ಲ, ರಾಜ ಕರೀತಾ ಇದ್ದಾನೆ ಬಾ ನೀನು. ಏನಕ್ಕೋ ಕರೀತಾ? ಗೊತ್ತಿಲ್ಲ ಬಾ ನೀನು. ಅಯ್ಯೋ, ನಮ್ಮನ್ನ ಕೊಂದುಬಿಟ್ಟು ಏನೋ ಮದುವೆ ಆಯ್ತಾನೆ ಅಂದ್ಬಿಟ್ಟು ಅವ್ನು ಕೂತ್ಕೊಳ್ತಾನೆ. ಇವನು ಗೊತ್ತಿಲ್ಲ ದೇವ್ರು ಏನು ಡೀಲ್ ಮಾಡೋರಂತ. ಯು ಡಸಂಟ್ ನೋ ವಾಟ್ ಗಾಡ್ ಈಸ್ ಡೂಯಿಂಗ್. ನಿನ್ನ ಒಂದು ಸ್ಟ್ರಾಟಜಿ ಎಲ್ಲಿಗೆ ಒಂದು ರೈಸ್ ಮಾಡಬೇಕು, ನಿನ್ನ ಫೈನಾನ್ಷಿಯಲ್ ಲೆವೆಲ್ ಎಲ್ಲಿವರೆಗೆ ತರಬೇಕು ಅನ್ನೋದು ಯು ನೋ ಟು ಡಿಸೈಡ್. ಗಾಡ್ ವಿಲ್ ಡಿಸೈಡ್ ವೇರ್ ಟು ಪ್ಲಾಂಟ್ ಯು, ವೇರ್ ಟು ಡೆಸ್ಟೈನ್ ಯು. ಹಾಗೆ ನಿಮ್ಗೆ ಹಣಕಾಸುಗಳನ್ನ ಬ್ಲೆಸ್ ಮಾಡುತ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಲ್ಲಿ ತಪ್ಪೇ ಇಲ್ಲ. ನೀನು ಅವ್ರ ಒಡಂಬಡಿಕೆಗೆ ಬದ್ಧನ ಆಗ್ಬಿಟ್ರೆ ಆ ಡೀಲ್ ಏನು ಗೊತ್ತಾ? ಒಡಂಬಡಿಕೆಯಲ್ಲಿ ಇವತ್ತು ನೀನು ನನ್ನ ಮಗ, ನಾನು ನಿನ್ನ ತಂದೆ, ನಾನು ಹೇಳೋ ಕೆಲಸ ಎಲ್ಲ ನೀನು ಮಾಡಿದ್ರೆ ನಾನು ಈ ಆಶೀರ್ವಾದ ಎಲ್ಲ ನೀನು ಬಿಡುಗಡೆ ಮಾಡ್ತೀನಿ, ಹಣ ನಿನಗೆ ಬಿಡುಗಡೆ ಮಾಡ್ತೀನಿ. ಇವರು ಒಪ್ಪಂದ ಮಾಡ್ಕೊಂಬಿಟ್ಟ. ಒಪ್ಪಂದದ ಪ್ರಕಾರ ಬಂದ್ಬಿಟ್ಟ. ಈಗ ಅರಮನೆಗೆ ಹೋಗಿ ನಿಲ್ಲಿಸ್ತಾರೆ. ಅರಮನೆಯಲ್ಲಿ ಡೊಂಗರೆಲ್ಲ ಓಡಿಸ್ಬಿಟ್ಟು, ಬಾಪಾ ರಾಜ ಬಾ, ರಾಜ್ಕುಮಾರ ಬಾ ಅಂತೇಳಿ ಇವನಿಗೆ ವೆಲ್ಕಮ್, ಹೂವೆಲ್ಲ ವೆಲ್ಕಮ್ ಮಾಡಿ, ಏನಪ್ಪ ನೀ ಹಿಂಗೆಲ್ಲ ಮಾಡಿದ್ಯಾ? ನೀನು ಹೆಂಡ್ತಿ ಅಂತ ಹೇಳಿದ್ರೆ ನಾನು ಯಾಕಪ್ಪ ಕರ್ಕೊಂಡು ಹೋಗ್ತಿದ್ದೆ? ರಾತ್ರಿ ಎಲ್ಲ ರಿವೀಟ್ ಎತ್ಬಿಟ್ಟು ನನಗೆ ಲೂಸ್ ಮೋಷನ್ ಆಗೋವರೆಗೂ ಮಾತಾಡ್ಬಿಟ್ಟವ್ರು ದೇವರು. ನಿನ್ನ ಸವಾಸ ನನಗೆ ಬೇಡಪ್ಪ, ಹಂಗೆ ಕರ್ಕೊಂಡು ಹೋಗ್ಬಿಡಪ್ಪ ನೀನು ಹೆಂಡ್ತಿನ. ಅಲ್ಲ ಸರ್, ಅದು ಒಡವೆ ಎಲ್ಲ ಹಾಕೊಂಬಿಟ್ಟಾಳೆ. ಅಯ್ಯೋ, ಒಡವೆ ಕತೆ ಹಾಳಾಗೋಗ್ಲಿ, ಫಸ್ಟ್ ಈಗ ಹೊರಗಡೆ ಹೋಗಪ್ಪ ಕರ್ಕೊಂಡು. ಒಡವೆ ಕತೆ ಹಾಳಾಗಿ ಹೋಗ್ಲಿ, ಫಸ್ಟ್ ಆ ಸಮಯ ಮೊದಲು ಹೊರಗಡೆ ಕರ್ಕೊಂಡು ಹೋಗು. ಅವ್ನು ಹೊರಗಡೆ ಹೋಗೋವರೆಗೂ ಇವನಿಗೆ ಶಿವರಿಂಗ್ ಆಗ್ತಾಯಿತ್ತು ನೋಡಿ. ಅವನಿಗೆ ಆ ಥರ ನಡುಕ ಉಂಟು ಮಾಡಿದ್ರು. ಕೊನೆಗೆ ಎಲ್ಲ ವಸ್ತುಗಳನ್ನ ಕೊಟ್ಬಿಟ್ಟು ಸಾರನ್ನ ಹೊರಗಡೆ ಕರ್ಕೊಂಬರ್ತಾನೆ. ಇವಳು ಹೊರಗಡೆ ಬರಬೇಕಾದ್ರೆ ಏನು ಹ್ಯಾಂಡ್ಲೂಮ್ ಸ್ಯಾರಿಯಿಂದ ಹೊರಗಡೆ, ಶಾಂತಳ ಸಿಲ್ಕ್ ಸ್ಯಾರಿಯಿಂದ ಬಂದಾಗ ಇವಳು ಬರ್ತಾ ಇದ್ದಾಳೆ. ಇದೇನಿದು ಒಡವೆ? ಇದು ನಮ್ಮದೇ. ಆಶೀರ್ವಾದ ಸ್ಟಾರ್ಟ್ ಆಯಿತು. ದೇವ್ರ ಕಾರ್ಯ ಮಾಡ್ತಾರೆ. ಹೇಗೆ ಮಾಡ್ತಾರೆ, ಎಲ್ಲಿಂದ ಮಾಡ್ತಾರೆ? ಯಾಕಂದ್ರೆ ಎಲ್ಲ ಒಡವೆ ದೇವ್ರದಲ್ವಾ? ಎಲ್ಲ ಒಡವೆ ಬಂಗಾರಗಳು ದೇವ್ರದ್ದು. ಗಾಡ್ ವಿಲ್ ಗಿವ್ ಯು. ತಾನು ಯಾರ ಮೇಲೆ ಮೆಚ್ಚುತ್ತಾರೆ, ಯಾರು ನನ್ನ ಒಡಂಬಡಿಕೆಯನ್ನು ಪ್ರೀತಿಯಿಂದ ಕೈಯನ್ನು ನಡೀತಾರೆ, ಅವ್ರಿಗೆ ಅದು ಆಶೀರ್ವಾದ. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ನನ್ನ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದರೂ ಹೋಗಬಾರ್ದು. ನಿಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀವು ನನ್ನನ್ನು ಪ್ರೀತಿಸಬೇಕು. ಇವುಗಳನ್ನು ಪ್ರೀತಿಸಬೇಕು. ಇವುಗಳು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ. ಒಂದು ಒಳ್ಳೆ ಟಾಪಿಕ್ ರೀ, ಮಾತಾಡ್ತಿದ್ದೀನಿ ರೀ, ಗಟ್ಟಿಗೆ ಇಟ್ಕೊಳ್ರಿ. ಹಣ ಬರತ್ತೆ ನಿಮಗೆ. ಅಲ್ಲೆಲ್ಲೂಯ್ಯ ಬರತ್ತೆ ನೋಡಿ. ಹಿಂಗೆ ದೇವ್ರು ತರ್ತಾರೆ. ಒಂದೇ ದಿನಕ್ಕೆ ಅವ್ನು ಶ್ರೀನಿವಂತನಾಗ್ಬಿಟ್ಟ. 12ನೇ ಅಧ್ಯಾಯದಲ್ಲಿ ಅವನ ಕರೆದ್ಬಿಟ್ರು. 13ನೇ ಅಧ್ಯಾಯದಲ್ಲಿ ಅಂಬಾನಿ ಮಾಡ್ಬಿಟ್ರು ದೇವರನ್ನು. 13ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆದಿಕಾಂಡ 13ನೇ ಅಧ್ಯಾಯ. ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಹೇರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಹೇಗಪ್ಪ ಆಯ್ತು ಐಶ್ವರ್ಯವಂತನದ? ಎಲ್ಲಿಂದ ಹೇಳ್ಕೊಂಬಂದು ಕೊಡ್ತಾರೆ ನಿಮಗೆ? ಅದಕ್ಕೆ ನಾನು ಹೇಳೋದು, ನಿಮ್ಮ ಹಣ ಮನೋಜ್ ಅವರೇ, ರಘು ಅವರೇ, ಮನೋಹರ್ ಅವರೇ, ನಿಮ್ಮ ಹಣ ಎಲ್ಲೋ ಒಂದು ಕಡೆ ಇದೆ. ಬಂಗಾರ ಎಲ್ಲೋ ಒಂದು ಕಡೆ ಇದೆ. ನಿಮ್ ಕಟ್ಟಿದ ಮನೆ ಎಲ್ಲೋ ಒಂದು ಕಡೆ ಇದೆ. ನಿಮ್ಮ ಜಮೀನು ಒಂದು ಕಡೆ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮರ್ಸಿಡೀಸ್ ಬೆನ್ಸ್ ಕಾರ್ ಇದೆ, ಅಬಾಜರ್ ಕಾರ್ ಇದೆ. ನಿಮ್ಮ ಕಾರು, ಆ ಕಾರು ದೇವರು ತಕ್ಕ ಕಾರು ನಿಮ್ಮ ಕೈಗೆ ತಂದು ಕೊಡ್ತೀರಂತಾರೆ. ಯಾಕೆ ಗೊತ್ತಾ? ತಾನು ಯಾರನ್ನ ಪ್ರೀತಿಸ್ತಾರೆ ಎಲ್ಲವನ್ನ ಅಪ್ಪ ಕೊಟ್ಬಿಡ್ತೀನಿ. ಟ್ರಾನ್ಸ್ಫರ್ ಆಗತ್ತೆ ನಿಮಗೆ. God will transfer the wicked's wealth of the wicked and he will transfer to the righteous man. ದುಷ್ಟರ ಎಲ್ಲ ಆಸ್ತಿಗಳನ್ನ ದೇವರು ಟ್ರಾನ್ಸ್ಫರ್ ಮಾಡಿ ನೀತಿವಂತನ ಖಜಾನೆಗಳಲ್ಲಿ ಹಾಕಕ್ಕೆ ಇಷ್ಟಪಡ್ತಾರೆ. ಯಾರು ಕೂತ್ಕೋಬೇಡಿ, ಒಬ್ಬರೇ ಮೌನ ಕೂತ್ಕೋಬೇಡಿ. ಬಂದು ಬೀಜ ಬಿತ್ತಿ. ಯಾಕಂದರೆ ವಾಕ್ಯ ಯಾವಾಗ ಬೀಜ ಬಿತ್ತುತ್ತೀರಾ ಅದರಲ್ಲಿ ದೊಡ್ಡ ಆಶೀರ್ವಾದ. ಅದಕ್ಕೆ ದೇವ್ರು ಹೇಳ್ತಾರೆ ಅಬ್ರಾಮ್ಗೆ, ಅವನು ಆ ಹೃದಯ ದೇವ್ರ ಮೇಲೆ ಇಟ್ಬಿಟ್ಟ ನೋಡಿ. 2 ಯಜಮಾನಿಗೆ ಸೇವೆ ಮಾಡೋಕ್ಕಾಗಲ್ಲ. ಹೇಗೆ ಸೇವೆ ದೇವ್ರು ಮಾತಾಡ್ತಾರೆ. ಕೊನೆಗೆ ದೇವರು ಎಲ್ಲ ಕೊಟ್ಟ ಮೇಲೆ ಶಿವಣ್ಣ ಅವರೇ ದೇವ್ರು ಹೇಳ್ತಾರೆ, ನಿನ್ನ ಮಗನನ್ನು ಮರಿಯಾ ಬೆಟ್ಟದ ಮೇಲೆ ನನಗಾಗಿ ದಾನ ಬಲಿಯಾಗಿ ಕೊಡು. ಕ್ಯಾ ಕುದಾ ಪೂರಾ ದೇನೆ ವಾಲಕ್ಕೆ ಬಾಮೆ ಲೇನೆ ವಾಲಕ್ಕೆ ಹೋಗ್ಯಾ ಕ್ಯಾ ಕಹತೆ ತುಮ್ ಕ್ಯಾ ಬೋಲ್ ರೇ ಸ್ವಾಮಿ? ಏನಪ್ಪ ಎಲ್ಲ ಕೊಟ್ಬಿಟ್ಟು
ಎಲ್ಲ ಕೊಟ್ಟಂಗೆ ಮಾಡಿ ಮತ್ತೆ ಎತ್ಕೊತಿದ್ಯಲ್ಲಪ್ಪ ಅಂತ ಹೇಳ್ತಾನ. ಅವಾಗ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ದೇವರೇ ಮಗು ತಾನೆ, ನಾನು ಕೊಡ್ತೀನಪ್ಪ. ಯಾಕಂದರೆ ನನ್ನ ಹೃದಯದಲ್ಲಿ ನನ್ನ ಮಗ ಇಲ್ಲಪ್ಪ, ನೀನಿದೆಯಪ್ಪ. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆ ಪ್ರೀತಿ ಅಬ್ರಹಾಮನಿಗೆ ದೇವರ ಮೇಲೆ ಇದ್ದಿದ್ದಕ್ಕೆ ಮಗನ ಪ್ರೀತಿ ಅವರಿಗೆ ದೊಡ್ಡದಾಗಿ ಕಾಣಲಿಲ್ಲ. ನನ್ನ ಮಗ ಸತ್ತು ಬೂದಿಯಾಗಿ ಸುಣ್ಣವಾಗಿ ಬೂದಿಯಾಗಿ ಹೋದ್ರು ಕೂಡ ಆ ಬೂದಿಯಿಂದ ಸಾವಿರ 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 ಮಕ್ಕಳನ್ನ ದೇವರು ಎಬ್ಸೋದಕ್ಕೆ ಶಕ್ತನಾಗಿದ್ದಾನೆ. Even my son turned into the ashes. God can raise thousands of Isaacs from out of the ash. ಆ ಬೂದಿಯಿಂದ ಸಾವಿರ ಮಕ್ಕಳನ್ನ ಕೊಡಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿ ಆ ಮಗುನೇ ಎತ್ಕೊಂಡೋಗಿ ಮರಿಯಾ ಬೆಟ್ಟಕ್ಕೆ ಅವನು ಕೊಡ್ತಾರೆ. ಇವತ್ತು ನೀವು ಕೊಡಕ್ಕೆ ರೆಡಿ ಇದ್ದೀರಾ? ನಿಮ್ಮ ಮಗನ ಕೊಟ್ಬಿಡಿ ಅಂತ ಹೇಳಿದ್ರೆ, ಹಾಂ ಕೊಡ್ತೀವಿ ಬತ್ತ ಅಂತ ಹೋಗ್ಬಿಟ್ಟು ಇಲ್ಲೇ ಹೋಗಿ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೆ FIR ಮಾಡಿಡ್ತೀರಾ. ಪಾಸ್ இப்படி கேட்குறாரு, பைத்திய பாஸ் நான் ஒரு மாதிரி பிடிவாதமாக கேட்குறாரு, ಬಿಡಾತವ್ರೆ. ನನಗೆ ಒಂದು FIR ಮಾಡಿ ಹೋಗಿರ್ತೀರಾ. ಬೇಕಾದ್ರೆ ಬಡವೆ ಕೇಳಿಬಿಡ್ತೀರಾ, ಬಂಗಾರ ಕೇಳಿದ್ರೆ ಕೊಟ್ಬಿಡ್ತೀರಾ, ಆದರೆ ಮಗನ ಕೇಳಿದ್ರೆ ಕೊಟ್ಬಿಡ್ತೀರಾ? ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ. ಅದನ್ನು ಕೊಟ್ಟ. ಯಾಕೆ ಗೊತ್ತಾ ಕೊಟ್ಟ? ಅವನ ಹೃದಯದಲ್ಲಿ ಮಗನಿಗಿಂತ ಹೆಚ್ಚಾಗಿ ಆ ದೇವ್ರ ಎರಡು ಯಜಮಾನಿಗೆ ಅವನು ಸೇವೆ ಮಾಡೋಕ್ಕಾಗಲ್ಲ. ಯು ಕಾಂಟ್ ಸರ್ವ್ ಟು ಮಾಸ್ಟರ್. ಆ ಎರಡು ಯಜಮಾನ ಅನ್ನೋದು ಯಾರು ಗೊತ್ತಾ? ಒಂದು ಈ ಲೋಕದ ಹಣಕಾಸಿನ ಯಜಮಾನ, ಇನ್ನೊಂದು ಪರಲೋಕದ ಯಜಮಾನ. ಪರಲೋಕದ ಯಜಮಾನನಿಗೆ ಅವನು ಒಪ್ಪಿಸ್ಕೊಟ್ಟಿದ್ದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಅಮ್ಮ ಅಪ್ಪ ಏನು ಕೊಡ್ತಾರೆ ಅದಕ್ಕಿಂತ ದೊಡ್ಡದಾಗಿ ಆಶೀರ್ವಾದ ಅಪ್ಪ ನಿಮ್ಮನ್ನು ಅಕೌಂಟ್ಗೆ ಹಾಕ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಅವ್ರಿಗೆ ಅವ್ರ ಕಟ್ಟಳೆಗಳು ಏನು ಮಾಡಬೇಡ. ಟು ನಾಟ್ ವೈಲೇಟ್ ದ ಕವನೆಂಟ್ ಆಫ್ ದ ಲಾರ್ಡ್. ಅವರ ಒಡಂಬಡಿಕೆ ಏನು ಮಾಡಬೇಡಿ, ನೀವು ಉಲ್ಲಂಘನೆ ಮಾಡಬೇಡಿ. ಉಲ್ಲಂಘನೆ ಅಂದರೆ ಉಡಾಫೆ ಮಾತಾಡಬೇಡ. ಅಯ್ಯೋ ಹಂಗೆ ಚರ್ಚ್ಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ. ಇಲ್ಲ ಹಂಗೆಲ್ಲ ಬರಲ್ಲ ರೀ. ನಾನು ಇವತ್ತು ಬರ್ಕೊಡ್ತೀನಿ, ಈ ಚರ್ಚಿಗೆ ಬಂದು ಆಶೀರ್ವಾದ ಪಡೆದಿಲ್ಲ ನಾನು ಹೇಳೋಕ್ಕಾಗಲ್ಲ. ನೀ ಒಡಂಬಡಿಕೆನ ಕೈಗೊಂಡು ನಡೆದ್ರೆ ಮಾತ್ರ. ಅಬ್ರಾಮ್ ನಡೆದ, ನಿನ್ನ ಮಗನ ಕೊಡು ಅಂತ ತಕ್ಷಣ ಅದೆಲ್ಲ ಕೊಡೋಕ್ಕಾಗಲ್ಲ, ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳೋಪ್ಪು ಅಂತ ಹೇಳ್ಬಿಟ್ಟ. ಇದನ್ನು ಬಿಟ್ಟು ಬೇರೆ ಏನಾದ್ರು ಕೇಳ್ಬಿಡಪ್ಪು, ಅಮ್ಮೋ ಕೊಟ್ಬಿಡಮ್ಮೋ ಅಂತ ಹೇಳ್ಬಿಟ್ನಾ? ಇಲ್ಲ ಸ್ವಾಮಿ. ಅವ್ರ ಹೆಂಡ್ತಿತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿದ್ನ ಹೋಮ್ ಮಿನಿಸ್ಟರ್ ಹತ್ರ. ನೋಡೆ ಅಪ್ಪ ಹಿಂಗೆ ಮಗುಗೆ ನಿನ್ನ ಮನೆ ಹಾಳಾಗೋಗ, ಮನೆ ಮಗು ಹುಟ್ಟಿರೋದೆ ಎಷ್ಟೋ ವರ್ಷ ಆದಮೇಲೆ ನೀನು ಈ ಮಗುನ ತೊಗೊಂಡೋಗ್ಬಿಟ್ಟು ಉಚ್ಚನ ಆಯ್ತಾರ ತೊಗೊಂಡು ಅಲ್ಲೇನೋ ಕೊಡೋಕೆ ಹೋಗ್ಬಿಟ್ಯಾ, ಒದ್ಬಿಡ್ತೀನಿ ಎಲ್ಲೋ ಹೋಗ್ಬಿಟ್ಟು ಹೆಂಡ್ತಿ ಅವಳ ಹತ್ರ ಜಗಳ ಆಡಿದ್ನ. ಇಲ್ಲ, ಅವನು ಈವನ್ ಈ ಡಿಡ್ ನಾಟ್ ಡಿಸ್ಕಸ್ ವಿತ್ ಹಿಸ್ ವೈಫ್. ತನ್ನ ಹೆಂಡತಿದ್ರೆ ಕೂಡ ಅವನು ಸಲಹೆ ತಗೊಳ್ಳಿಲ್ಲ. ಯಾಕೆ? ಅವ್ನಿಗೆ ಗೊತ್ತಾಯಿತು, ನನ್ನ ಹೆಂಡ್ತಿದ್ರೆ ಒಡವೆ ಎಲ್ಲ ಅಪ್ಪನಿಂದ ಬಂದಿರೋದು, ನನ್ನ ಹೆಂಡ್ತಿ ಕರ್ತನಿಂದ ಉಂಟಾಗಲ್ಪಟ್ಟವಳೆ, ನನ್ನ ಹೆಂಡ್ತಿ ಹೊಟ್ಟೆಯಲ್ಲಿ ಮಗುನಿಟ್ಟವರು ಅವರೇ, 75 ವರ್ಷ ಆದಮೇಲೆ ಆ ಮಗುನಿಟ್ಟವರು ಅವರೇ. ನಾನು ವಯಸ್ಸಾದ ಮುದುಕನಾದಾಗ ಆ ಮಗು 100 ವರ್ಷದವನಾಗ ಅಬ್ರಾಮನಿಗೆ ಗಂಡು ಮಗು ಆಯ್ತಂತದೆ, ಆ ಮಗುನಿಟ್ಟವರು ಅವರೇ. ಈಗ ಮಗುನ ಕೊಡು ದೇವ್ರು ಕೇಳ್ತಾ ಇದ್ದಾರೆ ಅಂದಮೇಲೆ ಆ ಮಗು ಸತ್ತು ಹೋಗಿ ಸುಟ್ಟು ಬೂದಿ ಆದರೂ ಕೂಡ ಆ ಬೂದಿಯಿಂದ ಸಾವಿರ ಸಾವಿರ ಮಕ್ಕಳನ್ನ ರೆಡಿ ತರಕ್ಕೆ ರೆಡಿ ಆಗಿ ನೋಡೋರು. ಅದಕ್ಕೆ ಅಪ್ಪ ಈಸಾಕ್ ಹತ್ರ ಮಾತಾಡ್ತಾರೆ, ನಿಮ್ಮಪ್ಪ ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ, ಹೇಳಿ ನನ್ನ ಮಾತನ್ನು ಕೇಳಿ, ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ, ನಾನು ಹೇಳಿದಂತೆ ಮಾಡಿ. ಇದ್ದೀರಾ? ಮಾಡಕ್ಕೆ ರೆಡಿ ಇದ್ದೀರಾ? ಆಗ ಬೀಜ ಬಿತ್ತಬೇಕು ನೀವು. ಹಲೋ, ಬೀಜ ಅಡ್ಜಸ್ಟ್ ಮಾಡ್ಕೊಳ್ಳಿ, ದೇವ್ರು ಹಂಗೆ ಕೊಟ್ಬಿಡ್ಲಿ. ಇಲ್ಲ ರೀ, ನಿಯಮ ಓನ್ಲಿ. ಗಾಡ್ ಕೆನಾಟ್ ಚೇಂಜ್ ಇಸ್ ರೂಲ್. ರೂಲ್ ಈಸ್ ರೂಲ್ ಈವನ್ ಫಾರ್ ಎ ಫೂಲ್. ಅರ್ಥ ಆಯ್ತು? ರೂಲ್ ಈಸ್ ರೂಲ್ ಈವನ್ ಫಾರ್ ಎ ಫೂಲ್. ಎಲ್ಲ ಮೂರ್ಖನಿಗೂ ಅದೇ ರೂಲೇ. ಇಲ್ಲ ನಾನು ತುಂಬ ದೊಡ್ಡವನು ಬಂದೆ, ನಾನು ಪಾಸ್ಟಪ್ಪನ ಮಗ, ನೀ ಯಾವನಾದ್ರೆ ನನಗೇನು? ನಾನೇ ದೇವ್ರ ಮಾತು ಕೇಳಿ, ನೀನು ಕೇಳಬೇಕಿಲ್ಲಿ. ನೀನು ಕೇಳೋಕ್ಕೆ ಇಷ್ಟ ಇಲ್ವಾ? ಹೋಗು, ಪರವಾಗಿಲ್ಲ, ದೇವ್ರು ಕೊಡೋಕ್ಕಾಗಲ್ಲ. ನೋಡಿ, ನಾವು ಲೇಸಿ ಟ್ರೀಟ್ಮೆಂಟ್ ಮಾಡ್ತೀವಿ, ಉದಾಸೀನ ಮಾಡ್ತೀವಿ, ಉಡಾಫೆ ಮಾಡ್ತೀವಿ. ನಾನು ಚರ್ಚ್ಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ, ನಾನು ವಾಕ್ಯ ಓದ್ಬಿಟ್ರೆ ನೋ 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 ಮೈ ಸನ್, ಯು ಕೆನಾಟ್ ಗೆಟ್ ಆಲ್ ದೋಸ್ ಬ್ಲೆಸ್ಸಿಂಗ್ ಇಮಿಡಿಯೇಟ್ಲಿ ವೆನ್ ಯು ಕಮ್ ಟು ದ ಲಾರ್ಡ್ಸ್ ಟೆಂಪಲ್. ನೀನು ಅವರ ವಾಕ್ಯವನ್ನು ಅದಕ್ಕೆ ಅಪ್ಪ ಹೇಳ್ತಾರೆ ಅಪ್ಪನ ಮಗನಿಗೆ ಗೊತ್ತಿಲ್ಲ ಅಪ್ಪ ಏನೆಲ್ಲ ಮಾಡ್ದ ಅಂತೇಳಿ. ಅದಕ್ಕೆ ಅಪ್ಪ ಸತ್ತೋಗಿದ್ದಾರೆ. ಅಪ್ಪ ಸತ್ತ ಮೇಲೆ ದೇವರೇ ಟೆಸ್ಟಿಫೈ ಕಾಪಿ ಕೊಡ್ತಾರೆ ಅವರಿಗೆ. ಹಲೋ, ಟೆಸ್ಟಿಫೈ ಕಾಫಿ ರೆಕಮೆಂಡೇಶನ್ ಮಾತಾಡ್ತಾರೆ ಮಗನ ಹತ್ರ. ನಿಮ್ಮಪ್ಪ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿ ನಿಯಮಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಒಡಂಬಡಿಕೆನ ನೆರವೇರಿಸ್ಬಿಟ್ಟೆ. ಒಡಂಬಡಿಕೆನ ನಿಮ್ಮ ಅಮ್ಮ ಅಪ್ಪ ನೋಡಬೇಡಿ. ಇವತ್ತು ನಿಮ್ಮ ಅಮ್ಮ ಅಪ್ಪನಿಗಿಂತ ಒಬ್ಬರು ದೊಡ್ಡವರಿದ್ದಾರೆ. ನಾನು ಕೆಲಸ ರಿಸೈನ್ ಮಾಡಬೇಕಾದ್ರೆ ನಮ್ಮ ಅಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ಮುಂದೆ ಬಂದು ನಿಂತ್ಕೊಂಡ್ರು. ಏನೋ ಮಾಡ್ತಿದ್ಯೋ ನೀನು, ಈ ಕೆಲಸ ಹಾಳು ಮಾಡ್ಕೊಳ್ತಿದ್ಯೋ ಕಣೋ, ನಾವೆಲ್ಲ ಅದ್ರಲ್ಲಿ ದುಡಿದು ಮೇಲೆ ಬಂದಿದ್ದೀವಿ ಕಣೋ. ನೀವು ಮೇಲೆ ಬಂದಿದ್ದೀರಿ, ಎಷ್ಟು ಉದ್ಧಾರ ಆಗಿದ್ದೀರಾ?
ನೀನು ಬೀಡಿ ಕುಡಿತಾ ಇದೆಯಾ, ನೀನು ಸಿಗರೇಟ್ ಕುಡಿತಾ ಇದೆಯಾ, ನೀನು ದಮ್ ಹೊಡಿತಿದ್ಯಾ, ನೀನು ಕುಡಿತದಲ್ಲಿ ಬಿದ್ದಿದೆಯಾ, ಏನು ಮಾಡ್ತಿದ್ದೀರಾ ನೀವು? ಏನು ಮಾಡೋದು, ನಮ್ಗೆ ಅವೆಲ್ಲ ನೋಡೋ ಏನೋ ಆಗ್ಬಿಡ್ತು ಆ ಟೈಮಲ್ಲಿ. ನೀನು ಅದೆಲ್ಲ ನೋಡಬೇಡ, ಅದೆಲ್ಲ ನೋಡಬಾರ್ದು, ನಾವು ಇದನ್ನು ನೋಡ್ತಾ ಇದ್ದೀವಿ. ಇವಾಗ ಅಪ್ಪ ಕೆಲಸ ಬಿಟ್ಟು ಬಾ ಅಂದರು. ಅವ್ರ ವಾಕ್ಯಕ್ಕೆ ನಾನು ಮಣಿದೆ. ಆವಾಗಲೇ 1992 ಇಸ್ವಿಯಲ್ಲೇ 15,000 ರೂಪಾಯಿ ಸಂಬಳ ಇತ್ತು. 15,000 ರೂಪಾಯಿ ಸಂಬಳ ಬೀಸಾಕ್ಬಿಟ್ಟು ಇವತ್ತು ಬಂದ್ಬಿಟ್ಟು ಇವತ್ತು 30 ವರ್ಷಗಳು ಆಯಿತು. ಅಪ್ಪ ನನ್ನ ಒಂದು ದಿನ ಕೂಡ ಭಿಕ್ಷೆ ಬೇಡಿ ಊಟ ಮಾಡೋ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ದೇವ್ರು ಬಿಡಲಿಲ್ಲ. ನನ್ನ ರಾಜಕುಮಾರ ಥರ ಇಟ್ಟಿದ್ದಾನೆ ರೀ. Amen. Hallelujah. ರಾಜಕುಮಾರ ಥರ ಇಟ್ಟಿದ್ದಾನೆ, ರಾಜಕುಮಾರಿ ಥರ Amen. ಇಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವ್ರ ಆಜ್ಞಾ ವಿಧಿಗಳನ್ನ ಯತೀಶ್ ಅವರೇ ನೀವು ಕೈಗೊಂಡು ಓನ್ಲಿ ಇಫ್ ಯು ಫಾಲೋ ದ ಕಮ್ಯಾಂಡ್ಮೆಂಟ್ಸ್ ಆಫ್ ದ Amen. ಲಾರ್ಡ್. Hallelujah. ಆ ಕಮ್ಯಾಂಡ್ಮೆಂಟ್ ಹೆಂಗೆ ನಡೆಯಕ್ಕೆ ಹೋಗುತ್ತೆ? ಅಬ್ರಾಮು ದೇವ್ರ ಮುಂದೆ ಆಸೆ ಪಟ್ಟ, ಅವ್ರ ಮೇಲೆ ತನ್ನ ಹೃದಯ ಇಟ್ಬಿಟ್ಟ. ದೇವರೇ, ನೀಲ್ದೆ ನನಗೆ ಯಾವುದೂ ದೊಡ್ಡದಿಲ್ಲಪ್ಪ, ಸ್ತೋತ್ರ. Amen. ನೀನೇ ನನ್ನ ಸರ್ವಸ್ವಪ್ಪ, ನಿನಗಿದ್ದ ದೊಡ್ಡ ಕಾಸ್ಟ್ಲಿ ವಸ್ತು ಯಾವುದೂ ಇಲ್ಲಪ್ಪ ಪ್ರಪಂಚದಲ್ಲಿ. ಬರಿಗೈಯಾಗಿ ಕೇರ ಫುಟ್ಬಾತ್ ಆಗಿದ್ದರೆ ನಮಗಿಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ಯಪ್ಪ. ಈ ಮಗು ಕೂಡ ನಿಂದೆ ಅಲ್ಲಪ್ಪ, ಈ ಮಗು ಕೇಳ್ತಿದ್ಯಾ, ಕೊಡ್ತೀನಪ್ಪ. ನನಗೆ ನೀನು ತುಂಬ ಮುಖ್ಯಪ್ಪ. ನಿನ್ನ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ನಿನ್ನನ್ನು ತುಂಬ ದೊಡ್ಡದಾಗಿ ಇಟ್ಟಿದ್ದೀನಿ. ನಿನ್ನ ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ಕರ್ತನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸ್ತೇನೆ. ಇಟ್ ಡಿಡ್ ನಾಟ್ ಚೇಂಜ್. ಅವಾಗ ಅವನು ಎಷ್ಟು ಆ್ಯಕ್ಟಿವ್ ಇದ್ದಿರಬೇಕು. 113 ವರ್ಷ, 100 ವರ್ಷದಲ್ಲಿ ಅವರಾದಾಗ ಮಗು ಆಯಿತು ಅಂತ ಹೇಳುತ್ತೆ. ಈಗ ಮಗುಗೆ 13 ವರ್ಷ, 14 ವರ್ಷ, 15 ವರ್ಷ, ಟೋಟಲ್ ಎಷ್ಟಾಯಿತು? 100 + 14 ಎವ್ಯಾಂಜಲಿನ್ 114, 114 ಇಯರ್ಸ್ ಬನ್ ಗಯ. ಅವೆ ನಾವು 114 ವರ್ಷ ಆದಾಗ ಹಂಗೆ ಕೋಲಿಡ್ಕೊಂಡು ಅಪ್ಪ ಅಮ್ಮ ಅಯ್ಯೋ ಆ್ಯಕ್ಚುಲಿ ಬೆಂಟಾಗ್ಬಿಡುತ್ತೆ, ಬಾಡಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಅವನಿಗೆ. ಈವನ್ ಇನ್ ದಟ್ ಏಜ್ ಈ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. Hallelujah. ದೇರ್ ವಿತ್ ಮೀ. ಈವನ್ ಇನ್ ದಟ್ ಲಾಸ್ಟ್ ಏಜ್, ಆ ಕೊನೆ ಏಜಲ್ಲಿ ಕೂಡ ಈ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಇವತ್ತು ನಿಮ್ಗೆ ವಾಯ್ಸ್ ಕೇಳೋಕ್ಕಾಗ್ತಾ ಇಲ್ಲ, ಈ ಕ್ಯಾನ್ ಹಿಯರ್ ದ ವಾಯ್ಸ್ ಬಿಕಾಸ್ ಹಿಸ್ ಹಾರ್ಟ್ ವಾಸ್ ವಿತ್ ಗಾಡ್. ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿ ಅಂತ ಹೇಳಿದ ತಕ್ಷಣ ನಾನು ಹೇಳ್ತೀನಿ, ಮಕ್ಕಳೇ ನೀವು ಆ ಥರ ಪ್ರೀತಿ ಮಾಡಿ ನೋಡಿ. ನೀವು ಹಾಕಿರೋ ನೆಕ್ಲೆಸ್ ಆಗಲಿ, ಒಡವೆ ಆಗಲಿ, ಡೈಮಂಡ್ ಆಗಲಿ ನಿಮಗೆ ಕಾಸ್ಟ್ಲಿ ಆಗಿರೋಕ್ಕಾಗಲ್ಲ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು